ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವ ನಮಗೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿ ಮಕ್ಕಳೇ, ದೇವರ ಕರುಣೆ ಆತನ ಕೃಪಾ ನಮ್ಮ ಜೀವಿತದಲ್ಲಿ ಇರೋದಾದರೆ ಅದ್ಭುತವಾಗಿ ನಮ್ಮನ್ನು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನದಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಸೋದೋಮಿನ ದುಷ್ಟತನ. ಆಮೇಲೆ ಅಲ್ಲಲ್ಲಿ ಹೌದು ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಆದಿಕಾಂಡ 19ನೇ ಅಧ್ಯಾಯ 1ನೇ ವಾಕ್ಯ ನಿಮಗೆ ಹೇಳ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ನೋಡಿ, ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೂಟನು ಸೋದೋಮಿನ ಊರು ಬಾಗಿಲಲ್ಲಿ ಕುಳಿತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ, ನಿಮ್ಮ ದಾಸನ ಮನೆಗೆ ಬಂದು ಇಳಿಕೊಂಡು ಕಾಲುಗಳನ್ನು ತೊಳುಕೊಳ್ಳಿರಿ. ಆಮೇಲೆ ಅಲ್ಲಿ ಹೊತ್ತು ಮಕ್ಕಳೇ, ಇಲ್ಲಿ ಸೋದಮ್ ಅಂದರೆ ನೋಡೋದಾದರೆ ದೇವರು ಸೋದಮ್ ಗೋಮರ ಪಟ್ಟಣಗಳನ್ನು ನಾಶ ಮಾಡಿ ಲೂಟನನ್ನು ತಪ್ಪಿಸಿದೆ ಎಂಬುದನ್ನು ನೋಡ್ತೇವೆ. ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವುದಾದರೆ ಪ್ರೀತಿಯ ಮಕ್ಕಳೇ, ಈ ನೀತಿವಂತಿಕೆಯ ಜೀವನವನ್ನು ನಾವು ಆಯ್ಕೆ ಮಾಡಬೇಕೆಂದು ದೇವರು ಬಯಸುತ್ತಾನೆ. ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತವನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ನೀತಿ ಮಾರ್ಗದಲ್ಲಿ ನಾವು ನಡಿಬೇಕೆಂಬುದೇ ದೇವರ ವಾಕ್ಯ. ಈ ವಾಕ್ಯ ಭಾಗದಲ್ಲಿ ನಾವು ನೋಡೋದಾದರೆ ಸೋದೋಮಿನ ನಿವಾಸಿಗಳ ದುಷ್ಟತನ ನೋಡಿ, ನಿವಾಸಿಗಳ ದುಷ್ಟತನದ ಕುರಿತು ಗಮನಿಸಬಹುದು. ಈ ವಾಕ್ಯನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಸೋದೋಮಿನ ದುಷ್ಟತನ ಒಂದು ಕುರಿತು ನಾವು ನೋಡಬಹುದು. ಇಂತಹ ದುಷ್ಟರ ಮಧ್ಯದಲ್ಲಿ ಲೂಟನು ಜೀವಿಸುತ್ತಿದ್ದರೆ ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಲೂಟನು ಜೀವಿಸ್ತಿದ್ದ ಇಂಥ ದುಷ್ಟ ಮಾರ್ಗದಲ್ಲಿ ನಡೆಯುವಂಥ ಜನರಲ್ಲಿ ಆತ ಜೀವಿಸ್ತಿದ್ದ ಎಂಬುದನ್ನು ನೋಡ್ತೀವಿ. ಆ ಜೀವಿಸುತ್ತಿದ್ದನು ಈ ದುಷ್ಟರ ಮತ್ತು ದುಷ್ಟತನದ ನಡುವೆ ಜೀವಿಸುವುದು, ಉಸಿರುಗಟ್ಟಿಸುವ ಅನುಭವವೇ ಇಂಥ ಘಟನೆಯನ್ನು ಇಲ್ಲಿ ಕಾಣಬಹುದು. ಹೌದು ಪ್ರೀತಿ ಮಕ್ಕಳೇ, ಇಲ್ಲಿ ನೋಡೋದಾದ್ರೆ ಸೋದೋಮ್ ಗೋಮರದಲ್ಲಿ ಎಷ್ಟೋ ಜನ ಪಾಪದಲ್ಲಿದ್ದರು, ಎಷ್ಟೋ ಜನ ಮೋಸ ವಂಚನೆ ಮಾಡುವಂಥ ಜನದಲ್ಲಿ ಲೂಟನ್ ಮಾತ್ರ ಅಲ್ಲಿ ಜೀವಿಸ್ತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ಅದೇ ಘಟನೆಯಲ್ಲಿ ನೋಡೋದಾದ್ರೆ ಇಲ್ಲಿ ಕಾಣಬಹುದು. ಆದರೆ ಅಬ್ರಹಾಮನ ಬಳಿಯಿಂದ ಹೊರಟ ದೂತರು ಸೋದೋಮನ್ನು ತಲುಪಿದ್ದನ್ನು ಎಂಬುದನ್ನು ನೋಡ್ತೀವಿ. ಹೊತ್ತು ಮಕ್ಕಳೇ, ಅಬ್ರಹಾಮನಿಂದ ಸೋದೋಮವರೆಗೂ ದೂತರು ಹೋಗ್ತಾರೆ. ಅಲ್ಲಿ ಹೋಗುವಾಗ ತಲುಪಿದರು. ಲೂಟನು ತನ್ನ ಊರಿಗೆ ಬಂದ ಹೊಸ ಬರವನ್ನು ಗುರುತಿಸಿದನು. ಅವರು ದೇವರ ಬಳಿಯಿಂದ ಬಂದ ದೂತರ ಎಂಬ ಅರಿವು ಅವನಿಗೆ ಇಲ್ಲದಿರಬಹುದು ಎಂಬುದನ್ನು ನೋಡ್ಬೋದು. ಹೊತ್ತು ಮಕ್ಕಳೇ, ಅಯ್ಯೋ ಇಲ್ಲಿ ಯಾರು ನಮಗೆ ಬರ್ತಾರೆ, ನನಗೆ ಸಹಾಯ ಮಾಡೋ ಯಾರಿದ್ದಾರೆ ಎಂಬಂಥ ಒಂದು ಕಳವಳ ಇದ್ದ. ಆದರೆ ಇಲ್ಲಿ ನೋಡೋದಾದ್ರೆ ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮ್ ಗೋಮರದಲ್ಲಿ ಬರ್ತಾರೆ, ಈತ ಕಾಯ್ತಾರೆ. ಅದೇ ಥರ 19ನೇ 16ನೇ ವಚನ ಹಿಡಿದು 22ನೇ ವಚನವರೆಗೂ ನಾವು ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಊರನ್ನು ನಾನು ಕೆಡುವುದಿಲ್ಲ, ಬೇಗ ಅಲ್ಲಿಗೆ ಹೋಗಿ ತಪ್ಪಿಸ್ಕೋ. ನೋಡಿ ಹೇಳ್ತಿದ್ರೆ ದೇವದೂತರು, ನೀನು ಈ ಊರು ಬಿಟ್ಟು ನೀನು ಹೋಗಿ ತಪ್ಪಿಸ್ಕೋ, ಈ ಜನರು ತುಂಬ ಮೋಸ ಮಾಡ್ತಾರೆ, ಈ ಜನರು ತುಂಬ ಪಾಪದಲ್ಲಿದ್ದಾರೆ ಎಂಬುದಾಗಿ ಎಚ್ಚರಿಸ್ತಿದ್ದಾರೆ. ಅದೇ ಥರ ಮುಂದೆ ನೋಡೋದಾದ್ರೆ ತಿಳಿದ ಆ ಪಟ್ಟಣ ಜನರು ಲೂಟನ ಮನೆ ಮೇಲೆ ಬಿದ್ದು ಆತನ್ನು ಹೊಡಿತಾರೆ. ಆದರೂ ಕೂಡ ತೊರೆಯುವುದನ್ನು ಬಂದ ದೂತರಿಂದೊಂದಿಗೆ ಅನುಚಿತವಾಗಿ ಮಾತಾಡ್ತಾರೆ. ಅಯ್ಯೋ, ಅವ್ರು ಯಾರು ಕಳಿಸು ಎಂಬುದಾಗಿ ಹೇಳ್ತಾರೆ. ಪ್ರೀತಿಯ ಮಕ್ಕಳ, ಅದೇ ಥರ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ನೀತಿವಂತರಾಗಿ ನಾವು ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ಎಷ್ಟೋ ಜನ ಪಾಪದಲ್ಲಿ ಎಲ್ಲ ರೀತಿಯಲ್ಲಿ ಇದ್ದಾರೆ. ಆದರೆ ಆ ದುಷ್ಟ ಮಾರ್ಗದಲ್ಲಿ ನಾವು ನಡೆದೇ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಾಗ ದೇವರು ನಮಗೆ ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಟ್ಟು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಲಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತರ ದೇವರೇ, ಒಲಸನ್ನು ಕಾಯಿಸೋದ್ರ ಹೌದೇ ಸಪ್ಪ, ನಾವು ನೀತಿ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ನಿನ್ನ ಒಳ್ಳೆ ಮಕ್ಕಳಾಗಿ ಅಪ್ಪ ಈ ವಿಡಿಯೋ ನೋಡ್ತಾರೋ ಮಕ್ಕಳು ಪ್ರತಿಯೊಬ್ಬರನ್ನು ಆಶ್ವಾಸು. ಅಪ್ಪ ಲೂಟನನ್ನು ಯಾವ ರೀತಿಯಲ್ಲಿ ದುಷ್ಟತನದಿಂದ ತಪ್ಪಿಸಿ ಕಾಪಾಡಿದ್ದು, ಅದೇ ಥರ ಪ್ರತಿಯೊಬ್ಬರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ಅವರನ್ನು ಆಶ್ವಾಸಿ ಕಾಪಾಡು. ಈ ಪ್ರಾರ್ಥನೆ ಕೇಳಿದತಿ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.